ಯಾರ್ಯಾರು ನಮ್ಮ ಟ್ರಿಪಲ್ ಎಚ್ ಅವರ ಬೆಸ್ಟ್ ಬುಕ್ಕಿಂಗು ಅಂತ ಹೇಳ್ತಾ ಇದ್ದೀರೋ ಅವ್ರು ಸ್ವಲ್ಪ ಈ ಒಂದು ಫೋಟೋನ ನೋಡಿ. ಲಿಟ್ರಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಫಾರ್ಮರ್ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಅಂಡ್ ಸ್ವಲ್ಪ ಜನ ಕೋಡಿ ರೋಡ್ಸ್ ಅವರ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ರೈನ್ಗಿಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ಚಾಂಪಿಯನ್ಶಿಪ್ ರೈನ್ ಚೆನ್ನಾಗಿತ್ತು ಅಂತ ಕಮೆಂಟ್ಗಳನ್ನು ಕೂಡ ಪಾಸ್ ಮಾಡ್ತಾ ಇದ್ರಿ. ಅಂಡ್ ಅದರಿಂದನೇ ಅನ್ಕೋತೀನಿ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಡೇಮಿಯನ್ ಪ್ರಿಸ್ಟ್ ಅವರು ಇಷ್ಟ ಆಗ್ದಲೆ ಅವ್ರನ್ನ ಈಗ ಲಿಟ್ರಲಿ ಮೈನ್ ಇವೆಂಟಿಗೆ ಬುಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೈನ್ ಇವೆಂಟ್ ಅಂತ ಒಂದು ಶೋ ಬರುತ್ತಲ್ಲ, ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೋಗಿದ್ದಾರೆ ಗುರು. ಫಾರ್ಮರ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ನ ಅಲ್ಲಿ ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಯಾವ ಲೆವೆಲ್ನ ಥಿಂಕಿಂಗ್ ಇದೆ ನಿಮಗೆ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಇನ್ನೂ ಕೂಡ ನೀವೇನಾದರೂ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ವಹಿಸ್ಕೊತೀರಾ ಅಂದರೆ ಅದಕ್ಕೆ ಏನು ಕಾರಣ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ರಾಯಲ್ ರಂಬಲ್ 2026 ಬಗ್ಗೆ. ಇನ್ನೇನು ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟು ಡಬ್ಲ್ಯೂ ರಾಯಲ್ ರಂಬಲ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಆ ಒಂದು ರಾಯಲ್ ರಂಬಲ್ನ ಗೆಲ್ಲೋದಕ್ಕೆ ಈಗ ಸದ್ಯಕ್ಕೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ರಾನ್ ಬ್ರೇಕರ್ ಅವರ ನೇಮ್ನು ಕೂಡ ಡಬ್ಲ್ಯೂ ಅವರು ಡಿಸ್ಕಸ್ ಮಾಡ್ತಾ ಇದೆಯಂತೆ. ಅದೇ ರೀತಿ ರೋಮನ್ ರೈನ್ಸ್ ಅವರ ನೇಮು ಕೂಡ ಆಗ್ಲಿಂದನೂ ಕೂಡ ಡಿಸ್ಕಷನ್ ಅಲ್ಲಿ ಇದೆ. ಸೊ ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಇಬ್ರು ಕೂಡ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಫೇವರೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಗೈಸ್ ಡಬ್ಲ್ಯೂ ಅವರು ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಕೊಡಬಹುದು. ಅದೇನಪ್ಪಾ ಅಂದ್ರೆ ಜನವರಿ 5ನೇ ತಾರೀಕು ಮಂಡೇ ನೈಟ್ ರಾಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಬಹುದು. ಅಂಡ್ ಅದಾದ್ಮೇಲೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಚಿಕಾಗೋದಲ್ಲಿ ನಡೀತಾ ಇದೆ. ಅಂಡ್ ಆ ಒಂದು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಚಾಲೆಂಜ್ ಮಾಡಬಹುದು. ಅಂಡ್ ಈ ಕಡೆ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದು ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಮಾಡಬಹುದು. ಏನೇ ಆಗಲಿ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ರೋಮನ್ ರೈನ್ಸ್ ಅವರ ನೇಮ್ಗಳು ಕನ್ಸಿಡರ್ ಆಗ್ತಾ ಇದೆಯಂತೆ. ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ರು ಕೂಡ ಗೆಲ್ತಾರೆ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಆಗ್ತಾ ಇರೋದು ದಿ ಗ್ರೇಟ್ ಸೌದಿ ಅರೇಬಿಯಾದಲ್ಲಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಡಬ್ಲ್ಯೂ ಮಾಸ್ಕ್ಡ್ ಮ್ಯಾನ್ ಯಾರು ಅಂತ. ಎಸ್, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಮಾಸ್ಕ್ ಮ್ಯಾನ್ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಸಿಎಂ ಪಂಕ್ ಅವರಿಗೆ ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಕರ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಡಿಬೇಟ್ ಗಳು ಸಿಕ್ಕಾಪಟ್ಟೆ ನಡೀತಾ ಇದೆ. ಆ ಮಾಸ್ಕ್ ಮ್ಯಾನ್ ಯಾರು ಅಂತ ಸ್ವಲ್ಪ ಜನ ಸೆತ್ ರೋಲಿನ್ಸ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ಡೀನ್ ಆಂಬ್ರೋಸ್ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ಕ್ರಿಸ್ ಜೆರಿಕೋ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ಆಸ್ಟನ್ ಥಿಯರಿ ಅವರು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರನೂ ಕೂಡ ಅದು ಆಸ್ಟನ್ ಥಿಯರಿ ಆಗಿರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಲಿಟರಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಈ ಒಂದು ಟೈಮಲ್ಲಿ ಇದ್ದಿದ್ರೆ ಇದ್ರ ಸುತ್ತಮುತ್ತ ಡಿಸ್ಕಷನ್ಸ್ ಗಳು ಇನ್ನೂ ಕೂಡ ಜಾಸ್ತಿ ಆಗಿರೋದು. ಬಟ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರೇ ತನ್ನ ವೆಬ್ಸೈಟ್ ಅಲ್ಲಿ ಆ ಮಾಸ್ಕ್ ಮ್ಯಾನ್ ಯಾರು ಅಂತ ಅವರೇ ನೇಮ್ಸ್ಗಳನ್ನ ರಿವೀಲ್ ಮಾಡಿದ್ದಾರೆ. ಒಂದು 8 ನೇಮ್ನ ತಗೊಂಡಿದ್ದಾರೆ. ಈ 8 ಜನರಲ್ಲಿ ಯಾರು ಬೇಕಾದರೂ ಕೂಡ ಆ ಮಾಸ್ಕ್ ಮ್ಯಾನ್ ಆಗಿರ್ಬೋದು ಅಂತ. ಎಸ್, ಲಿಸ್ಟ್ ನ ನೀವು ನೋಡ್ತಾ ಇರಬಹುದು. ನಂಬರ್ 8 ಅಲ್ಲಿ ಏಜ್ ಸ್ಟೈಲ್ ಅವರು ಇದ್ದಾರೆ, ನಂಬರ್ 7 ಅಲ್ಲಿ ಸ್ಯಾಮಿ ಝೈನ್ ಅವರು ಇದ್ದಾರೆ, ನಂಬರ್ 6 ಅಲ್ಲಿ ಬೆಕ್ಕಿ ಲಿಂಚ್ ಅವರು ಇದ್ದಾರೆ, ನಂಬರ್ 5 ಅಲ್ಲಿ ಎಲೆನೈಟ್ ಇದ್ದಾರೆ, ನಂಬರ್ 4 ಅಲ್ಲಿ ಜಾನ್ಸಿನ್ ಅವರು ಕೂಡ ಇದ್ದಾರೆ, ನಂಬರ್ 3 ಅಲ್ಲಿ ಸೆತ್ ರೋಲಿನ್ಸ್ ಇದ್ದಾರೆ, ನಂಬರ್ 2 ಅಲ್ಲಿ ಆಸ್ಟನ್ ಥಿಯರಿ ಇದ್ದಾರೆ, ಅಂಡ್ ನಂಬರ್ 1 ಅಲ್ಲಿ ವೈಪರ್ ರ್ಯಾಂಡಿ ಓಟನ್ ಅವ್ರನ್ನು ಕೂಡ ಇಟ್ಟಿದ್ದಾರೆ. ಲಿಟರಲಿ ರ್ಯಾಂಡಿ ಓಟನ್ ಅವ್ರನ್ನ ಡಬ್ಲ್ಯೂ ಅವರು ಯಾಕೆ ತಗೋತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಇವನ್ ಇಷ್ಟು ಜನ ಯಾಕೆ ಆಗಿರ್ಬೋದು ಅಂತ ರೀಸನ್ ಕೂಡ ಅವರು ತಿಳಿಸಿದ್ದಾರೆ. ನೀವು ಕೂಡ ಡಬ್ಲ್ಯೂ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬಹುದು. ರ್ಯಾಂಡಿ ಓಟನ್ ಅವ್ರನ್ನ ಯಾಕೆ ತಗೊಂಡಿದ್ದಾರೆ ಅಂತ ರೀಸನ್ ನ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಅವ್ರು ಹೇಳ್ತಾರೆ ರ್ಯಾಂಡಿ ಓಟನ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕೂಡ ಲವ್ ಅಂಡ್ ಲಾಸ್ಟ್ ರಿಲೇಶನ್ಶಿಪ್ ಆಗಿಂದನೂ ಕೂಡ ಇದೆ. ಅಷ್ಟೇ ಅಲ್ಲ, ರ್ಯಾಂಡಿ ಓಟನ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ರಿಟರ್ನ್ ಆದಾಗ ಅದಾದ್ಮೇಲೆ ಅದೇ ಶೋ ಅಲ್ಲಿ ಸಿಎಂ ಪಂಕ್ ಅವರು ಕೂಡ ರಿಟರ್ನ್ ಆಗಿ ರ್ಯಾಂಡಿ ಓಟನ್ ಅವರ ರಿಟರ್ನ್ ಹೈಪ್ ನ ಕೊನೆಗಾಡಿಸ್ಬಿಡ್ತಾರೆ. ಸೊ ಅದಕ್ಕೆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ರ್ಯಾಂಡಿ ಓಟನ್ ಅವರು ಬಂದು ಅಟ್ಯಾಕ್ ಮಾಡಿರಬಹುದು ಅಂತ ಅಲ್ಲಿ ರಿಯಾಕ್ಷನ್ ಕೊಡಲಾಗಿದೆ ಅಂತಾನೆ ಹೇಳ್ಬಹುದು. ಈ ಒಂದು ವಿಚಾರಕ್ಕೆ ರ್ಯಾಂಡಿ ಓಟನ್ ಅವರು ಕೂಡ ಹೋಗಿ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿರಬಹುದು ಅಂತ ನಿಜವಾಗ್ಲೂ ಬುಲ್ಶಿಟ್ ಅಂತ ಅನಿಸ್ತು. ನಮ್ಮ ಆಸ್ಟನ್ ಥಿಯರಿ ಅವರ ಬಗ್ಗೆ ಮಾತಾಡೋದಾದ್ರೆ ಆ ಫಿಸಿಕ್ ಆ ಬಾಡಿನ ನೋಡಿ ಆಸ್ಟನ್ ಥಿಯರಿ ಅವರು ಕೂಡ ಅದು ಆಗಿರಬಹುದು ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸೆತ್ ರೋಲಿನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಸೆತ್ ರೋಲಿನ್ಸ್ ಅವರಿಗೆ ಈಗ ಇಂಜುರಿ ಆಗಿದೆ. ಬಟ್ ರೀಸೆಂಟ್ ಆಗಿ ಸೆತ್ ರೋಲಿನ್ಸ್ ಅವರು ತನ್ನ ಇಂಜುರಿನ ಫೇಕ್ ಆಗಿ ಕನ್ವರ್ಟ್ ಮಾಡಿದ್ರು. ಅಂಡ್ ಈಗಲೂ ಕೂಡ ಅವರು ಅದೇ ರೀತಿ ಮಾಡಿರಬಹುದು ಅಂತಾನು ಕೂಡ ರೀಸನ್ ನ ಕೊಡಲಾಗಿದೆ. ಇನ್ನು ಜಾನ್ಸಿನ್ ಬಗ್ಗೆ ಮಾತಾಡೋದಾದ್ರೆ ಜಾನ್ಸಿನ್ ಅವರು ಕೂಡ ಮಾಡಿರಬಹುದು ಅಂತ ರೀಸನ್ ನ ಕೊಡಲಾಗಿದೆ. ಎಲೆನೈಟ್, ಬೆಕಿಲಿನ್, ಸ್ಯಾಮಿ ಝೈನ್, ಏಜ್ ಸ್ಟೈಲ್ ಇವರೆಲ್ಲರ ನೇಮ್ನು ಕೂಡ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗಲಿ ಡಬ್ಲ್ಯೂ ಅವರು ಕೂಡ ಫ್ಯಾನ್ಸ್ ಗಳ ನಡುವೆ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಲಿಸ್ಟ್ ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಜಾಸ್ತಿ ಚಾನ್ಸ್ ನಿಮಗೆ ಯಾರ್ದು ಕಾಣಿಸ್ತಾ ಇದೆ? ಆಸ್ಟನ್ ಥಿಯರಿದ, ರ್ಯಾಂಡಿ ಓಟನ್ ಅವ್ರದ, ಜಾನ್ಸಿನ್ ಅವ್ರದ? ನಿಮ್ಮ ಲಿಸ್ಟ್ ನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಲಿಟರಲಿ ನಾಳೆ ಮತ್ತೊಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ನಮಗೋಸ್ಕರ ರೆಡಿ ಆಗಿದೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಏನು ವಿಚಾರನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಎಸ್, ಎಲೆನೈಟ್ ಹಾಗೆ ಗಂತರ್ ಅವರ ನಡುವೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ನ ಫೈನಲ್ಸು ಸ್ಮ್ಯಾಕ್ ಡೌನ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಬಟ್ ಅದೇ ಸೇಮ್ ಮ್ಯಾಚ್ನ ಮಂಡೇ ನೈಟ್ ರಾಗೂ ಕೂಡ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಸ್ಮ್ಯಾಕ್ ಡೌನ್ನಲ್ಲಿ ಆಗುತ್ತೋ ಮಂಡೇ ನೈಟ್ ರಾಲಿ ಆಗುತ್ತೋ ಅಂತ, ಅದಾಗಲೇ ಗೊತ್ತಾಗುತ್ತೆ. ಸೊ ನಾಳೆ ಸ್ಮ್ಯಾಕ್ ಡೌನ್ನಲ್ಲಿ ಆದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೋಡಿ ರೋಡ್ಸ್ ಅವರು ಕೂಡ ಇರ್ತಾರೆ, ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಕೂಡ ಇರ್ತಾರೆ. ನೋಡೋಣ ಗೈಸ್, ಇದಲ್ದಲ್ಲೇ ಡಬ್ಲ್ಯೂ ಅವರು ಎಕ್ಸ್ಟ್ರಾ ಆರ್ಡಿನರಿ ಆಗಿ ನಾಳೆ ಸ್ಮ್ಯಾಕ್ ಡೌನ್ನ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ.
ನಿಮಗೆ ಅನಿಸುತ್ತೆ ನಾಳೆ ಸ್ಮ್ಯಾಕ್ ಡೌನ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಸರ್ಪ್ರೈಸ್ ಆಗಿ ಚೆನ್ನಾಗಿ ಪುಲ್ ಮಾಡಿದ್ರು ಪುಲ್ ಮಾಡ್ಬೋದು. ಮಿಸ್ ಮಾಡ್ಕೊಂಡ್ರು ಕೂಡ ತಲೆ ಕೆಡಿಸ್ಕೋಬೇಡಿ. ನನ್ನ ಚಾನಲಲ್ಲಿ ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.